ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ಯೂಸ್ ಆಗುವಂತಹ ಒಂದು ಸಮ್ಮರ್ ಡ್ರಿಂಕನ್ನು ಹೇಳ್ತಾ ಇದ್ದೀನಿ. ಇದು ಎಲ್ರಿಗೂ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾನಿಲ್ಲಿ ತೋರಿಸ್ತಾ ಇರೋದು ವಾಟರ್ ಮೆಲನ್ ಜ್ಯೂಸು, ಬಟ್ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟಾಗಿ ನಾನು ಯೂಸ್ ಮಾಡ್ತಾ ಇರೋದು ಕಟೀರಾ ಗೋಂದ್ ಅಂತ, ಇದಕ್ಕೆ ಬಾದಾಮ್ ಗೋಂದ್ ಅಂತ ಕೂಡ ಹೇಳ್ತಾರೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಎಲ್ಲ ಹೇಳ್ತೀನಿ. ಸೊ ಇವಾಗ ನಾನು ಫಸ್ಟು ವಾಟರ್ ಮೆಲನನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಕಟ್ ಮಾಡಿಕೊಂಡು ನಾರ್ಮಲ್ ಪೀಸಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಳ್ಳೋದು. ಈ ಬಾದಾಮ್ ಗೋಂದನ್ನು ಬಳಸೋದ್ರಿಂದ ಫಸ್ಟು ನಮ್ಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅನ್ನೋದನ್ನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇದು ನಮ್ಮ ದೇಹದಲ್ಲಿರುವಂಥ ಉಷ್ಣಾಂಶ ಕಡಿಮೆ ಮಾಡುತ್ತೆ. ಅದಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕು. ಆಮೇಲೆ ಇದನ್ನು ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಇದನ್ನು ನಾವು ತೊಗೊಂಡ್ರೆ ಹೊಟ್ಟೆ ಫುಲ್ಫಿಲ್ ಆಗಿರುತ್ತೆ, ತುಂಬ ಹೊತ್ತು ಹಸಿವಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಬಂದರೆ, ಕಂಟಿನ್ಯೂಸ್ ಆಗಿ ಅಂದರೆ ವಾರದಲ್ಲಿ ಒಂದು 3 ದಿವಸ ಮಾತ್ರ ತೊಗೋಬೇಕು. ಇದನ್ನು ತೊಗೊಳ್ತಾ ಬಂದರೆ ವೆಯ್ಟ್ ಲಾಸು ಕೂಡ ಆಗುತ್ತೆ. ಆಮೇಲೆ ಇದರಲ್ಲಿ ಮೇನ್ ಆಗಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ. ಅಂದರೆ ನಾವು ಇದನ್ನು ರೆಗ್ಯುಲರ್ ಆಗಿ ತೊಗೊಳ್ತಾ ಹೋದರೆ ಏನಾಗುತ್ತೆ, ಬಾಡಿಯಲ್ಲಿ ಎಲ್ಲನೂ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ. ಅಂದರೆ ಮುಖದಲ್ಲಿರುವಂತಹ ಸುಕ್ಕುಗಳು, ಕಲೆಗಳು ಇದೆಲ್ಲ ಏನಿರುತ್ತೆ ಇದೆಲ್ಲನೂ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಮುಖ ಕಾಂತಿಯುತವಾಗಿ ಕಾಣಿಸುತ್ತೆ. ನಾವು ಆರೋಗ್ಯವಾಗಿರಬೇಕು ಅಂದರೆ ಮೇನಾಗಿ ಏನು ಬೇಕು, ನಮ್ಮ ದೇಹಕ್ಕೆ ನೀರಿನಂಶ ಬೇಕು. ಸೊ ಇದನ್ನು ತಗೊಳ್ತಾ ಹೋದರೆ ನೀರಿನಂಶ ಒಂದು ಸ್ವಲ್ಪ ಹಿಡಿದು ಇಟ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ಅಂದರೆ, ನಾವು ಕಟೀರಾ ಗೋಂದ್ ಏನು ಸಿಗುತ್ತಲ್ಲ ಅದನ್ನು 4 ಪೀಸ್ ಹಾಕಬೇಕು. ಯಾಕಂದರೆ ಇದು 4 ಪೀಸ್ ಹಾಕಿದ್ರೆ ಉಬ್ಕೊಂಡ ಮೇಲೆ ಈ ಬಾಕ್ಸ್ ಫುಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು 4 ಪೀಸ್ ಮಾತ್ರ ಹಾಕೋಬೇಕು. ಹಾಕ್ಕೊಂಡು ನೀರು ಹಾಕಿಬಿಟ್ಟು ಇಡೀ ರಾತ್ರಿ ನೆನೆಸಿಡಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 8 ಗಂಟೆಗಳ ಕಾಲ ಆದರೂ ಇದನ್ನು ನೆನೆಸಿಡಬೇಕು. ನಾನು ಇದು ನೋಡಿ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟಿದ್ದೆ. ಸೊ ಇವಾಗ ಬೆಳಗ್ಗೆ ನೋಡಿ ಚೆನ್ನಾಗಿ ಉಬ್ಕೊಂಡಿದೆ. ಸೊ ಈ ಥರ ಉಬ್ಬಿರುವಂತಹ ಗೋಂದ್ ಏನಿದೆಯಲ್ಲ ಇದನ್ನು ನಾವು 1 ಸ್ಪೂನು ಅಥವಾ 2 ಸ್ಪೂನು, ಮ್ಯಾಕ್ಸಿಮಮ್ 2 ಸ್ಪೂನ್ ಆಗೋಷ್ಟು ಮಾತ್ರ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಇದನ್ನು ಯಾವುದೇ ಥರ ಜ್ಯೂಸಲ್ಲಿ ಬೇಕಾದರೂ ಹಾಕ್ಕೊಂಡು ಉಪಯೋಗಿಸ್ಕೋಬೋದು. ನಾನು ಇದರಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ದೆ, ಅದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಫಸ್ಟು ನಾವು ನೆನೆಸಿಟ್ಟಿರುವಂಥ ಗೋಂದ್ ಏನಿದೆಯಲ್ಲ ಇದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಫ್ಲೇವರ್ಗೆ ನಾನು ಪುದೀನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕಲ್ಲಂಗಡಿ, ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಫ್ರೆಶ್ ವಾಟರ್ ಮೆಲನ್ ಜ್ಯೂಸ್. ನೋಡಿದ್ರಲ್ಲ, ಇಷ್ಟು ಮಾಡಿಕೊಂಡ್ರೆ ಸ್ಪೆಷಲ್ ಆಗಿರುವಂತಹ ಹೆಲ್ದಿ ವಾಟರ್ ಮೆಲನ್ ಜ್ಯೂಸು ರೆಡಿ ಆಯಿತು. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಷನ್ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿಂದ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.